ನಮಸ್ಕಾರ, ಇದು ನಿಮ್ಮ ಸಿರಿ ಡಿಜಿಟಲ್ ನ್ಯೂಸ್. ಎಂಟು ವರ್ಷದಿಂದ ಇದೇ ರೂಟಲ್ಲಿ ಹೋಗ್ತಿದ್ದಲ್ಲ, ಪ್ರತಿದಿನ ಇದೇ ರೀತಿ ಆಗ್ತಿದ್ದೆ. ನಿಂಗೆ ಗೊತ್ತಿದೆಯಲ್ಲ ನೋಡು. ನಿನ್ನೇನ್ ಮಾಡಿದ್ರು ನೋಡಿ, ನಿನ್ನೇನ್ ಮಾಡಿದ್ರು ನೋಡಿ ಅಲ್ಲಿ. ಯಾಕ್ರೆ ಗುಂಡೆ ಚೆಕ್ ಪೋಸ್ಟ್ ಮೆನ್ಷನ್ ಮಾಡ್ಬೇಕು? ಹೋಗೋರು ಧರ್ಮಸ್ಥಳ ಅಲ್ಲ. ಪ್ರತಿದಿನ ನಾವು ಈ ಪ್ರಾಬ್ಲಮ್ ಹೇಳಾಯ್ತು ಮ್ಯಾನೇಜ್ಮೆಂಟ್ಗೆ. ಮೈ ಟ್ರಿಪ್ ಆ್ಯಪ್ ಅಲ್ಲಿ ಬುಕ್ ಮಾಡಿದಲ್ಲ ಮೇಡಮ್, ನಾವು ಹೇಳ್ತಾ ಇದೀವಲ್ಲ, ನಾವು ಪ್ರತಿದಿನ ನಮ್ಮ ಮ್ಯಾನೇಜ್ಮೆಂಟ್ಗೆ ಹೇಳಿದೀವಿ ಏನಿದೆ ಪ್ರಾಬ್ಲಮ್. ನಮಗೂ ನಡೀತಾ ಇದೆ. ಪ್ರತಿದಿನ ಬೆಳಗ್ಗೆ ನಾವು ಕಿತ್ಲಾಡೋದು ಪ್ಯಾಸೆಂಜರ್ ಜೊತೆಗೆ ಸಪೋರ್ಟ್ ಮಾಡ್ತಾರೆ. ನೋಡಿ ಅಂತ ಹೇಳಿದ್ರೆ ಎಷ್ಟು ದೂರ ಉಂಟು ಧರ್ಮಸ್ಥಳಕ್ಕೆ? ಇಲ್ಲಿಂದ ಧರ್ಮಸ್ಥಳಕ್ಕೆ ಎಷ್ಟು ದೂರ ಉಂಟು? ಇಲ್ಲಿಂದ ಎಷ್ಟು ದೂರ ಉಂಟು? 1 ಕಿಲೋಮೀಟರ್ 2 ಕಿಲೋಮೀಟರ್ ಅಂತೇಳಿ ಹೇಳ್ಬಿಟ್ಟು ಇಲ್ಲಿ ಹೋಗ್ತಾರೆ. ಅಷ್ಟೊತ್ತಿಗೆ ಇವರಿಗೆ ಸರ್ ಏನ್ ಮಾಡ್ತಾರೆ ಗೊತ್ತಿವರು? ಇದೇ ಧರ್ಮಸ್ಥಳ, ಇಲ್ಲೇ ಬೈಪಾಸ್ ಅಂತೇಳಿ ಇಳಿಸ್ಬಿಟ್ಟು ಹೋಗೋದು. ಇಲ್ಲಿಂದ 40 ಕಿಲೋಮೀಟರ್. ಧರ್ಮಸ್ಥಳ ಮಾರ್ಗದಲ್ಲಿ ಖಾಸಗಿ ಬಸ್ಸುಗಳ ದಂಧೆ ಬಯಲಾಗುತ್ತಿದೆ. ಬೆಂಗಳೂರಿನಿಂದ ಮಂಗಳೂರಿಗೆ ಸಂಚರಿಸುವ ಕೆಲವು ಖಾಸಗಿ ಬಸ್ಸುಗಳು ಆನ್ಲೈನ್ ಬುಕಿಂಗ್ ವೇಳೆ ಧರ್ಮಸ್ಥಳಕ್ಕೆ ಹೋಗುತ್ತದೆ ಎಂದು ಯಾತ್ರಾರ್ಥಿಗಳನ್ನು ನಂಬಿಸುತ್ತಿವೆ. ಆದರೆ ಗುಂಡ್ಯಾ ಚೆಕ್ಪೋಸ್ಟ್ ಬಳಿ ಪ್ರಯಾಣಿಕರನ್ನು ಮಧ್ಯದಲ್ಲೇ ಇಳಿಸಿ ಹೋಗುತ್ತಿರುವುದು ಬೆಳಕಿಗೆ ಬಂದಿದೆ. ಈ ದಿನವೂ ಇದೇ ರೀತಿಯ ಘಟನೆ ಮರುಕಳಿಸಿದೆ. ಬಸ್ ಸಿಬ್ಬಂದಿಗೆ ಪ್ರಯಾಣಿಕರು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮನ್ನು ಧರ್ಮಸ್ಥಳಕ್ಕೆ ಕರೆದೊಯ್ಯಬೇಕು, ಇಲ್ಲದಿದ್ದರೆ ಬಸ್ಸನ್ನು ಪೊಲೀಸ್ ಠಾಣೆಗೆ ಕೊಂಡೊಯ್ಯುತ್ತೇವೆ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ತಕ್ಷಣ ಸಹಾಯವಾಣಿಗೆ ಕರೆ ಮಾಡಿದ ಪ್ರಯಾಣಿಕರು ಪೊಲೀಸರನ್ನು ಸ್ಥಳಕ್ಕೆ ಕರೆಯಿಸಿಕೊಂಡಿದ್ದಾರೆ. ಪೊಲೀಸರು ಮನವೊಲಿಸಲು ಪ್ರಯತ್ನಿಸಿದರೂ ಅದು ಫಲ ನೀಡಲಿಲ್ಲ. ಬಳಿಕ ಆಕ್ರೋಶಗೊಂಡ ಪ್ರಯಾಣಿಕರು ಬಸ್ಸನ್ನು ಪೊಲೀಸ್ ಠಾಣೆಗೆ ಕೊಂಡೊಯ್ದಿದ್ದಾರೆ. ಠಾಣೆಯಲ್ಲಿ ಕೂಡ ಅವರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಸಾರಿಗೆ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಎಂದು ಒತ್ತಾಯಿಸಿದರು. ಪೊಲೀಸರು ಸಾರಿಗೆ ಅಧಿಕಾರಿಗಳನ್ನು ಸಂಪರ್ಕಿಸಿದ್ದು, ತಕ್ಷಣ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಬಸ್ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಯಾತ್ರಾರ್ಥಿಗಳಿಗೆ ಮೋಸ ಮಾಡುವ ಇಂತಹ ಘಟನೆಗಳಿಗೆ ತಕ್ಷಣ ಕಡಿವಾಣ ಹಾಕಬೇಕಾಗಿದೆ. ನಿನ್ನೆ ಆ ಮಗು ಎಲ್ಲ ಇತ್ತು, ಎಷ್ಟು ಅಳುತ್ತಿತ್ತು ಗೊತ್ತಾ? ನೀವು ಕೂಡ ಒಂದು ಮನುಷ್ಯರಲ್ವಾ? ನನ್ನ ಹತ್ರ ಇದೆಯಾ ಸರ್? ಹೋದ್ರೆ ಇದನ್ನೇ ಹೇಳ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ಪ್ರತಿದಿನ ನಾವು ಇದೇನೆ ಅವ್ರಿಗೆ ಎಷ್ಟು ಸರಿ ಅಂತ ನಾವು ಹೇಳೋಣ. ಗಾಡಿ ತೆಗಿಯಲ್ಲ ಅಂತ ಹೇಳ್ತೀವಿ. ಸರಿ, ನಾವು ನಮ್ಮ ಡೈಲಿಗೆ ಎದಕ್ಕಾಗಿ ನಾವು ಸೇಮ್ ಎಲ್ಲರಿಗೂ ಹಂಗೆ ಮಾಡ್ತಿರೋದು ಇವರು. ಎಲ್ಲರೂ ಅದೇ ತರ ನೋಡಿ, never book this one. What's this? I booked 1 month before. One month before book ಮಾಡಿದ್ದಾರೆ ಇದನ್ನ. ಎಲ್ಲ ನೋಡಿ, worst experience. 3 years ಇಂದ ಏನೋ ಫೋನ್ ಆಗಲ್ಲ ಕಾರ್. ಅದು ಧರ್ಮಸ್ಥಳ ಕ್ರಾಸ್ ಎಷ್ಟು ದಿನ ಅಂತ ಪ್ರಾಬ್ಲಮ್ ಹೇಳ್ತಾ ಇದೀವಿ. ಇಲ್ಲಿ ಗಾಡಿ ಇಟ್ಕೊಂಡಿದ್ದಾರೆ, ಮಾತಾಡಿ ಅವ್ರ ಹತ್ರ. ಡ್ರಾಪಿಂಗ್ ಪಾಯಿಂಟ್ ಅದ್ರಲ್ಲಿ ಮೆನ್ಷನ್ ಮಾಡಿದ್ದೀರಾ, ಆದ್ರೆ ಧರ್ಮಸ್ಥಳ ಅಂತ ತೋರ್ತದೆ ಇದ್ರ ಮೇನ್ ಅಲ್ಲಿ. ಅವ್ರು ನಾನು ಧರ್ಮಸ್ಥಳ ಕ್ರಾಸ್ ನೋಡಿ ಗಾಡಿ ಹಿಡಿದಿಟ್ಕೊಂಡಿದ್ದಾರೆ. ಮಗು ಎಲ್ಲ ಅಳ್ತಿತ್ತು, ಹಾಲು ಕೂಡ ಸಿಗಲ್ಲ. ನಮ್ಗೆ ಉಪದ್ರಲ್ಲ, ಇವರಿಂದ ಬಿಡದಿದ್ರೆ ನಮ್ಗೆ ಉಪದ್ರಲ್ಲ. ಮಾತಾಡಿ, ಅವ್ರ ಹತ್ರ ಮಾತಾಡಿ. ಇನ್ನೊಮ್ಮೆ ಬಂದುಂಟಲ್ಲ,
ಯಾರು ಬಿಡಬಾರ್ದು ಇವನಿಗೆ. ದೇವಸ್ಥಾನಕ್ಕೆ ಹೋಗುವವರಿಗೆ ಇದು ಮಾಡ್ತಾ ಇದ್ದಾನೆ. Next time ಮಾತಾಡಲ್ಲ. ಇವಾಗ ಬಿಡ್ಬಾರ್ದು. ನೀನೇ ಮಾಡಿದ್ದು, ನೀನ್ ಡ್ರೈವರ್ ಅಲ್ಲ. ಇಲ್ಲಿ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾ ನೀವು ಮಾಡ್ತಾ ಇದ್ದೀರಾ? ಅವ್ರು ಏನಾಯ್ತು ಅದು ನಮ್ಗೆ ಹೇಳ್ಬೇಕಲ್ವಾ? ನೀವಿಲ್ಲಿ ಬಂದ್ಬಿಟ್ಟು ಮಾತಾಡಿ, ಏನ್ ಮಾತಾಡಿದ್ರು ಇಲ್ಲಿ ಬಂದ್ಬಿಟ್ಟು ಮಾತಾಡಿ. ದೌರ್ಜನ್ಯ ಮಾಡ್ತಾ ಇರೋದು ನೀವು, ನಾವಲ್ಲ. ಕಾಮನ್ ಸೆನ್ಸ್ ಇದ್ರೆ ಮಾತಾಡ್ತೀಯ ನೀನು. ನಾನು ಇಲ್ಲಿಂದ ಹೋಗಿರೋದೇ ಒಂದು ಗಂಟೆ ನೀನ್ ಮಾತಾಡು ಕರೆಕ್ಟಾಗಿ ಮಾತಾಡು ಅಂತ. ರಾಂಗ್ ಮಾಡಿದ್ ನೀನು ಮಾಡ್ಬಿಟ್ಟು ಕರೆಕ್ಟಾಗಿ ಮಾತಾಡು ಅಂತಿದ್ಯಾ? ಎಲ್ಲ ಕುತ್ಕೊಂಡು ಮಾತಾಡಿದಲ್ಲ, ಇಲ್ಲಿ ಬಂದು ಮಾತಾಡು. ಏನೋ ನಾವು ಗಾಡಿ ಅಂತೇಳಿ ನಾನು 1 ಕೋಟಿ ತಂದು ಕೊಡ್ಬೇಕಂತೆ, ಬಸ್ಸನ್ ಬಿಡ್ತಾನಂತೆ. ಬಸ್ಸಿನ 1 ಕೋಟಿ ಕೊಟ್ಬಿಟ್ಟು 1 ಕೋಟಿ ಕೊಡ್ಬೇಕಂತೆ. ಆಮೇಲೆ ಬಸ್ ಹೆಂಗಾರ ಮಾಡ್ಕೊಂಡದ ಬರ್ಲಿಲ್ಲ. ತಗೊಂಡೋಗಂತೆ. ನೋಡಿ, ನಮ್ಗೆ ಲೇಟ್ ಆಗ್ತಿದಿಲ್ಲ, ನಮ್ಗೆ ಲೇಟ್ ಆಗ್ತದೆ. ಹೇಳಿದೀವಿ ಮತ್ತೆ ನೀವು ದೌರ್ಜನ್ಯ ಮಾಡ್ತಾ ಇದ್ದೀರಾ ಅಂತ. ನಾವು ಒಪ್ಪಲ್ಲ, ಇವಾಗ ಬಿಡೋದನ್ನ ನಾವು ಒಪ್ಪಲ್ಲ. 2 years ಇದೆ ಎಕ್ಸ್ಪೀರಿಯನ್ಸ್. ಸುಮಾರು ಜನಕ್ಕೆ ಆಗಿದೆ. ಎಷ್ಟು ಜನ ಹೆಣ್ಮಕ್ಳು ಗೊತ್ತಾ? ಬ್ಯಾಡ್ ಎಕ್ಸ್ಪೀರಿಯನ್ಸ್. ಅಷ್ಟರಲ್ಲೂ ನೋಡಿ, ಇವಾಗ ಕಳ್ಸಿದಾರೆ ಏನಂತ, ಧರ್ಮಸ್ಥಳ ಗಂಗೆ ಚೆಕ್ ಪೋಸ್ಟ್ ಅಂತೆ. ಇವಾಗ ಕಳ್ಸಿದಾರೆ ನಮ್ಗೆ ಗುಂಡೆ ಚೆಕ್ ಪೋಸ್ಟ್. ಇದಂತೆ ಇವಾಗ ಕಳ್ಸಿರೋದು. ಗುಂಡಿ ಚೆಕ್ ಪೋಸ್ಟ್ ಇಲ್ಲಿದ್ರೆ 40 ಕಿಲೋಮೀಟರ್ ಯಾರು ಕರ್ಕೊಂಡು ಹೋಗ್ತಾರೆ? ಅಲ್ಲ ಸರ್. ಬಟ್ ನನಗೆ ಇದೇ ನಂಬರ್ ಇವಾಗ ಕಳ್ಸೋದಲ್ಲ. ಇವಾಗ ಕಳ್ಸ್ಬಿಟ್ರೆ ಎಲ್ಲಿ ಟ್ರಾಫಿಕ್ ಇದೆ ಅಂತ ಕಳ್ಸಿದ್ದಾರೆ ನೋಡಿ. ಅರೆ ಕೊಡಿಲಿ. ನೀವ್ ಇವಾಗ ಕಳ್ಸಿರೋದು ಡ್ರಾಪ್ ಲೊಕೇಶನ್ ನನಗೆ. ಈಗ ಇವಾಗ ನೀವು ಕಳ್ಸಿರೋದು ನನಗೆ ಡ್ರಾಪ್ ಲೊಕೇಶನಾ? ನನಗೆ ಇದಕ್ಕಿಂತ ಮುಂಚೆ ಬಂದಿರೋದು ನನಗೆ ಧರ್ಮಸ್ಥಳ ಅಂತ ಪಿಕ್ ಮಾಡ್ಬೇಕು. ನನಗೆ ನೀವೇ ಅಲ್ಲ ರೀ, ನೀವ್ ಹಿಂಗೆ ಬಿಟ್ರೆ ಹೆಂಗೆ? ಎಷ್ಟು ಕೇರ್ಲೆಸ್ ಆಗಿ ನೀವ್ ಇದ್ ಮಾಡ್ತೀರಲ್ಲ. ಧರ್ಮಸ್ಥಳ ಅಂತ ಮತ್ತೆ ಏನು ಕೊಟ್ರಿ ನನಗೆ? ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, ಅವ್ರು ಏನಂತಿದ್ದಾರೆ ನೋಡಿ. ಈಗ ಏನಾಗ್ಬೇಕು? ಇವಾಗ ಹಂಗೆ ಬಿಡಿ, ಹಂಗೆ ನಿಮ್ಗೂ ನಮ್ಗೂ ಸಂಬಂಧ ಇಲ್ಲ, ಬಸ್ಸಿಗೂ ನಮ್ಗೂ ಸಂಬಂಧ. ಹಂಗಾರೆ ಅವನ್ಗೆ ಯಾರನ್ನ ಬುಕ್ ಮಾಡಿದ್ರೆ ಅವ್ರನ್ನ ಕೇಳಿ ಅಂತೆ. ಇವ್ರು ಧರ್ಮಸ್ಥಳ ಅಂತ ಇಕ್ಕವ್ರ ಮತ್ತೆ. ನನ್ಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾವನ. ಇನ್ನೇನು ಫೋನ್ ಹಾಕ್ತೀರಾ ನೀವು? ಸೀರಿಯಸ್ ಆಗಿ ಬೇಡ. ನೀವು ನನ್ಗೂ ಅರ್ಥ ಆಯ್ತು. ನೀವು ಮಾಡ್ಕೊಂಡಿದ್ವಿ. ಇವಾಗ ಅವನೇ ಬರ್ಲಿ ಬಿಡಿ, ಅವನೇ ಬರ್ಲಿ, ಆಮೇಲೆ ಗಾಡಿ ಬಿಟ್ಟಾಯ್ತು. ನನ್ನ ಟೆಂಪಲ್ ಹೋಗ್ಲಂದ್ರೆ ಪರವಾಗಿಲ್ಲ. ತಂದ್ಬಿಟ್ರೆ ನಿಮ್ಗೆ ಇವಾಗ ಬಿಗ್ ಬಸ್ ಓಪನ್ ಮಾಡ್ಬೇಕಂತ ಧರ್ಮಸ್ಥಳ ಅಂದ್ರೆ ತೋರ್ಸಲ್ಲ ನಮ್ ಗಾಡಿ. ಅದ್ ತೆಗಿದೇ ಇರೋದ್ರಿಂದ ಇವಾಗ ನಾವು ಸಿಕ್ಕಾಕೊಂತ ಇದೀವಿ ಡೈಲಿ. ಹಲೋ, ಯಾರು ನೋಡಿ? ಇವಾಗ ನನ್ನ ಫೋನ್ ಯಾರು ಯಾರು ಅರ್ಥ ಆಗಿಲ್ಲ. ಹೇಳಿ, ಏನಾಗ್ಬೇಕಿತ್ತು? ನೀವ್ ಇಲ್ಲಿದ್ದೀರಾ? ಇವಾಗ ನೀವ್ ಇಲ್ಲಿದ್ದೀರಾ? ಬಸ್ಸಲ್ಲಿರೋ 36 ಜನ ಪ್ಯಾಸೆಂಜರ್ಗೂ ನೀವ್ ಏನ್ ಚೀಟ್ ಮಾಡ್ತಾ ಇದ್ದೀರಾ 4 years ಇಂದ 3 years ಇಂದ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ನೀವ್ ಏನೇ ಮಾತಾಡಂಗಿದ್ದು ದಯವಿಟ್ಟು ಇಲ್ಲಿ ಯಾವ್ದು ಪೊಲೀಸ್ ಸ್ಟೇಷನ್ ಇದೆ ನಿಯರ್, ಅಲ್ಲಿಗೆ ಬಂದು ಮಾತಾಡ್ಕೊಳ್ಳಿ, ಓಕೆನಾ? ನಂಗೆ ಡಿಸ್ಟರ್ಬ್ ಮಾಡಬೇಡಿ. ನಮಗೆ ಆಲ್ರೆಡಿ ತುಂಬಾ ಬೇಜಾರಾಗ್ಬಿಟ್ಟಿದೆ, ಡಿಸಪಾಯಿಂಟ್ ಆಗಿದೆ. ಸಾರಿ, ದಯವಿಟ್ಟು ನೀವು ಫೋನ್ ಕಟ್ ಮಾಡಿ ಇಲ್ಲಿ ಬಂದು ಮಾತಾಡ್ಬೋದು ಡೈರೆಕ್ಟ್ ಆಗಿ. ನೀವು ನನ್ನ ಹತ್ರ ಏನು ಮಾತಾಡೋ ಅವಶ್ಯಕತೆ ನಿಮ್ಗಿಲ್ಲ. ಏನೋ ಬಿಡಿ, ನಿಮ್ ಜೊತೆ ಮಾತಾಡಲ್ಲ. ನೀವೇ ವೆಬ್ಸೈಟ್ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿ. ಇವಾಗ ನೀವು ಮಾತಾಡ್ತಾ ಇದ್ದೀರಲ್ಲ, ವೆಬ್ಸೈಟ್ ಕಂಪ್ಲೇಂಟ್ ರೈಸ್ ಮಾಡ್ಬಿಟ್ಟು ಇದು ಹತ್ರ ಬನ್ನಿ. ಇವಾಗ ನೀವು ದಯವಿಟ್ಟು ಕಾಲ್ ಕಟ್ ಮಾಡ್ಬೋದು. ನಾವ್ ಇವಾಗ ಏನಾಗುತ್ತೋ ನಮ್ಮ ಕೈಯಲ್ಲಿ ನಾವು ಅದ್ ಮಾಡ್ತೀವಿ. ನಿಮ್ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡಿ. ಬಿಡ್ಬೇಕಿತ್ತು.
ಬಾಯಲ್ಲಿ ಮಾಡ್ರಿ ನಿಮ್ಮದು ಇದೇ ಸಮಸ್ಯೆ ಅವತ್ತಿಂದ ಎಲ್ಲ ಏನ್ ಮಾಡ್ತೀರಿ ಈಗ ಅವ್ರಿಗೆ ಅವ್ರನ್ನ ಎಂತ ಮಾಡ್ತೀರಿ? ಏನಾದ್ರು ಬದಲಿ ವ್ಯವಸ್ಥೆ ಆದ್ರೂ ಮಾಡಿ ಅವ್ರ ಬದಲಿ ವ್ಯವಸ್ಥೆ ಇಲ್ಲ, ಅವರ ಟೈಮ್ ಹೇಳಿ ಕೊಡ್ಬೇಕಂತೆ ಅವರಿಗೆ. ಪ್ಯಾಸೆಂಜರ್ಗೆಲ್ಲ ಫೈನ್ ಕಟ್ಟಬೇಕು, ಅವರು ಒಬ್ಬೊಬ್ಬರಿಗೆ 2 ಲಕ್ಷ 3 ಲಕ್ಷ ಫೈನ್ ಕಟ್ಟಬೇಕು. ಹೆಂಗ್ ಹೇಳ್ತಾ ಇದ್ದೀರಾ? ನಮ್ಮ ಟೈಮ್ ವ್ಯಾಲ್ಯೂ ಇಲ್ವಾ? ಮಿಡ್ ನೈಟ್ 2.5 ಅವರ್ ನಿಂತ್ಕೊಂಡು ರೋಡಲ್ಲಿ ವೇಟ್ ಮಾಡಿದೀವಿ. ಅಂತ ಹೇಳಿ ನಿಲ್ಸಿದ್ದೀವಿ ಈಗ ಅವ್ರನ್ನ ಅವ್ರಿಗೆ ಬದಲಿ ವ್ಯವಸ್ಥೆ ಮಾಡಿಲ್ಲ ನೀವು ಈಗ? ಸರ್. ನಮ್ದು ಪಾಯಿಂಟ್ ಇರೋದೇ ಇಲ್ಲೇ. ಅಲ್ಲ ಅವರು ಮಾಡಿದ್ದು ಧರ್ಮಸ್ಥಳಕ್ಕಲ್ಲ. ಅವರ ಲೈನಲ್ಲೇ ಇದೆ. ಒಂದು ನಿಮಿಷ ಲೌಡ್ ಸ್ಪೀಕರ್ ಇಡೋ. ಮಾತಾಡಿ ಮಾತಾಡಿ. ಸರ್ ನಿಮ್ಮ ಹೆಸರೇನು? ನಿಮ್ಮ ಹೆಸರೆಂತ? ಹಲೋ ಹೇಳಿ. ಹಲೋ ನಮಸ್ತೆ. ಟ್ರಾಫಿಕ್ ಆಗಿ ಗುಂಡಿಯಾ ಚೆಕ್ ಪೋಸ್ಟ್ ಅಂತ ಕ್ಲೀನ್ ಆಗಿ ವೆಬ್ಸೈಟ್ ಅಲ್ಲಿ ಹಾಕಿದ್ದೀವಿ. ಅವರು ಆನ್ಲೈನ್ ವೆಬ್ಸೈಟ್ ಮುಖಾಂತರ ಬುಕ್ ಮಾಡಿದ್ದಾರೆ. ಅಲ್ಲ ಇದು ಇವತ್ತಿನ ಸಮಸ್ಯೆ ಅಲ್ಲ, ಇದು ಡೈಲಿ ಸಮಸ್ಯೆ ಇದೆ ನಿಮ್ಮದು. ಯಾವಾಗ ನೋಡಿದ್ರೆ ಇಲ್ಲಿ ನಿಲ್ಸೋದು ಪಬ್ಲಿಕ್. ಇನ್ನೊಂದ್ಸಲಿ ಆಗಲ್ಲ. ಅಲ್ಲ ಇವರಿಗೆ ಹೇಗೆ ಎಂತ ವ್ಯವಸ್ಥೆ ಮಾಡ್ತೀರಿ ಈಗ? ಮತ್ತೆ ಇವರ ಟೈಮ್ ಎಷ್ಟಾಯ್ತಲ್ಲ? ಅಲ್ಲ 2 ಗಂಟೆ ರಾತ್ರಿ ನಿಲ್ಲಿಸಿ ಈಗ ಟೈಮ್ ಎಷ್ಟಾಯ್ತು ಅವ್ರದ್ದು? ಎಷ್ಟಾಯ್ತಲ್ಲ ಇಷ್ಟು? ಮತ್ತೆ ಈಗ ಬಂದಿರೋದು ಈಗ 6 ಗಂಟೆಗೆ ಬಂದಿರೋದು ಗಾಡಿಯಲ್ಲಿ. ತಮಿಳ್ನಾಡು ಎಂತ ಬೇಕು ಈಗ? ಬಿಡ್ಬೇಕಾ ನಿಮ್ಮನ್ನ ಈಗ? ಯಾರು ಪಾರ್ಟಿ ಯಾರು? ಫೈನ್ ಕಟ್ಟಕ್ಕೆ ಹೇಳಿ, ಪ್ಯಾಸೆಂಜರ್ಸ್ಗೆಲ್ಲ ಫೈನ್ ಕಟ್ಟಕ್ಕೆ ಹೇಳಿ. ಎಲ್ಲಿ ಟೈಮ್ ವೇಸ್ಟ್ ಆಗಿದೆ. ನೈಟ್ ಮಿಡ್ ನೈಟ್ 2.5 ಅವರ್ ನಿಂತ್ಕೊಂಡು ವೆಯ್ಟ್ ಮಾಡಿದ್ದೀನಿ ನಾನು. 2 ಗಂಟೆ ನಿಂತಿಲ್ಲ. ಏನೋ ಬಂದಿದ್ದಾರೆ. ಆಮೇಲೆ ಧರ್ಮಸ್ಥಳ ನಮಗೆ ಡ್ರಾಪ್ ಪಾಯಿಂಟ್. ಇಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲೇ ಅಂತಂದ್ರೆ ಇಲ್ಲಿಂದ 40 ಕಿಲೋಮೀಟರ್ ಇದೆ. ಕಾಲ್ ಮಾಡಿದ್ದೀನಿ ನೀವು? ನಮ್ಮ ಟೈಮ್ ವ್ಯಾಲ್ಯೂ ಇಲ್ವಾ? ಅವ್ರಿಗೆ ವ್ಯವಸ್ಥೆ ಬೇಗ, ಒಂದು ವ್ಯವಸ್ಥೆ ಮಾಡಿ ಬೇಗ. ವ್ಯವಸ್ಥೆ ಎಲ್ಲ ಫಸ್ಟ್ ಅವ್ರಿಗೆ ಪಾಪ ಹೆಂಗ್ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಪಾಪ ಇವರಿಗೆ ಇದೇ ಬಸ್, ಸೇಮ್ ಬಸ್. ಭಾರತದ ಕಂಪನಿ ಮತ್ತೆ ಇವಾಗ ಇಲ್ಲಿ ಸ್ಟಾಪ್ ಮಾಡಿ ಇವಾಗ 1 ಗಂಟೆ ಓಕೆ ಧರ್ಮಸ್ಥಳ ಅಂಚನೆ ಪಿದಾಯ್ದು ಬರ್ತಾರೆ ಗೊತ್ತಿಲ್ಲ. 8 ಕಿಲೋಮೀಟರ್ ಉಂಟು. ಯಾಕೆ ಬಸ್ ಕ್ಯಾನ್ಸಲ್ ಫಾರಿನ್ ತಪ್ಸ್ಕೊಂಡ್ಬರೋದಕ್ಕೆ ಹುಚ್ಚಿಡ್ತಿದ್ಯಾ? ಯಾವಾಗ್ಲೂ ಇವರು ಅವ್ರ ಕರ್ನಾಟಕ ಅವ್ರ ಜಾಗಕ್ಕೆ ಬರೋದಕ್ಕೆ ಯಾಕೆ ಹುಚ್ಚಿಡ್ಬಿಟ್ಟಿದೆ. ಕ್ಯಾನ್ಸಲ್ ಮಾಡಬಾರ್ದು ಇವ್ರದ್ದು? ಸರ್ ನಾನಾ ಮಾತಾಡಿದೆ ಹೇಳಿ ಸರ್. ಮಾತಾಡಿದೆ ಅದನ್ನ ಹೇಳಿ. ನಾನು ಹೇಳಿರೋ ತರ ಹೇಳ್ತಾ ಇದ್ದೀರಾ? ಪ್ಯಾಸೆಂಜರ್ ಎಷ್ಟಿದ್ದಾರೆ ಇದರಲ್ಲಿ? ಟೋಟಲ್ ಫುಲ್ ಆಗಿದೆ. ಅವು ಹೆಂಗೆ ಮಾತಾಡೋಕ್ಕೆ ಬರಲ್ಲ ಸರ್. ಆ ಕಸ್ಟಮರಿಗೆ ಒಂಚೂರು ಈ ಕ್ಲೈಂಟ್ ಅಂದ್ರೆ ದೇವ್ರ ತರ, ಅವರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಅನ್ನೋದೆಲ್ಲ ಇವ್ರಿಗೆ ಹೆಂಗಂದ್ರೆ ಹಂಗೆ ಮಾತಾಡ್ತಾ ಇದ್ದಾನೆ. ಓನರ್ ಮಾಡೋದಿಲ್ಲ. ನಾವು ಹೇಳಿದ್ರೆ ಪೊಲೀಸ್ ಬರ್ತೀರಂತ, ಅದು ಕೂಡ ಅವ್ರು ಕೇರೆ ಮಾಡೋದಿಲ್ಲ. ಪೊಲೀಸ್ ಬಿಡು ಅಂತ ಅಂದ್ರೆ ಪಬ್ಲಿಕ್ ಎಲ್ಲಾರ್ಗು ಫೈನ್ ಕಟ್ಟಕ್ಕೆ ಹೇಳಿ ಫಸ್ಟ್. ನೈಟ್ 2.5 ಅವರ್ ನಿಂತ್ಕೊಂಡು ರೋಡಲ್ಲಿ ವೆಯ್ಟ್ ಮಾಡಿರೋದು ಮಿಡ್ ನೈಟ್ ಅಲ್ಲಿ. ನಮ್ಗೆ ತಲೆ ಕೆಟ್ಟಿದ್ಯಾ ಸರ್? ಈ ಮುಕ್ಕಲು ಆಯ್ತು ಇವಾಗ ನಂದು 1,000 ಇಲ್ಲಿ ಟಿಕೆಟ್, 2,000 ದೊಡ್ಡ ವಿಷಯ ಅಲ್ಲ. ಆದ್ರೆ ಈ ರೀತಿ ಇವರು ಬ್ಯಾಂಗ್ಳೂರಿಗೆ ಹತ್ತಿಸಿ ಇಲ್ಲಿ ಬೀಚ್ ರೋಡಲ್ಲಿ ಇಳಿಸಿ ನೀವು ಹೋಗಿ ಅಂತ ಹೇಳಿದ್ರೆ ಆ ರೀತಿ ಆಯ್ತಲ್ಲ. 40 ಕಿಲೋಮೀಟರ್ ಹಿಂದೆ ನಿಲ್ಸೋಣ. ಎಷ್ಟು 6 ಗಂಟೆ 6:30 ನಿಲ್ಸೋಣ. ಅಲ್ಲಿ ಬೇರೆ ಇವರು ತಮಿಳುನಾಡಿಂದ ಬಂದವರು ಬೇರೆ ಜಂಪ್ ಮಾಡಿ ಬಂದವರು ಹಾಗೆ ಮಾಡಿದ್ದಾರೆ. ಗುಂಡಿಯಾ ಚೆಕ್ ಪೋಸ್ಟ್ ಅಂತ ಮೆನ್ಷನ್ ಆಗಿದೆ ಸರ್, ಕ್ಲೀನ್ ಆಗಿ. ಮತ್ತೆ ಅವ್ರಿಗಿಂತ 2 ಹೆಚ್ಚುವರಿ ಏನಾದ್ರು ಕೊಡಿದ್ರಾ? ಏನು ಹಣ ತಗೊಂಡಿಲ್ಲ ಅವರು. ಆನ್ಲೈನಲ್ಲೇ ಬುಕ್ ಮಾಡಿರೋ ಸೀಟು, ಹೆಚ್ಚು ಹಣ ಅಲ್ಲ ಏನೋ ತಗೊಂಡಿಲ್ಲ. ಅವ್ರದ್ದು ಕ್ಲೀನಾಗಿ ಮೆನ್ಷನ್ ಆಗಿದೆ ಸರ್. ಗುಂಡಿಯಾ ಚೆಕ್ ಪೋಸ್ಟ್ ಡ್ರಾಪಿಂಗ್ ಪಾಯಿಂಟ್ ಬಂದು ಗುಂಡಿಯಾ ಚೆಕ್ ಪೋಸ್ಟ್ ಅಂತ ಮೆನ್ಷನ್. ಮೇಡಮ್ ಅದು ತೋರಿಸಿ ನೀವು.
ಬುಕ್ ಮಾಡ್ಕೊಂಡಿರೋ ತಪ್ಪು ಅವ್ರದ್ದು. ಸರ್ ಕನ್ಫರ್ಮ್ ಧರ್ಮಸ್ಥಳ ಅಂತ ಹಾಕಿದ್ದಾರೆ ನೋಡಿ, ಧರ್ಮಸ್ಥಳ ಅಂತ ಹಾಕಿದಾರಲ್ಲ. ನೀವು ಒಂದು ಸೀಟ್ ಬುಕ್ ಮಾಡಿ ನೋಡಿ. ನಾವು ಸೀಟ್ ಬುಕ್ ಮಾಡಿ ನೋಡಿದ್ವಿ. ಹೌದು, ನಮಗೆ ಗುಂಡೆ ಚೆಕ್ ಪೋಸ್ಟ್ ನಮಗೆ ಗೊತ್ತದು, ಧರ್ಮಸ್ಥಳ ಹೋಗಲ್ಲ ಅಂತ ನಮಗೆ ಗೊತ್ತು. ಅವ್ರಿಗೆ ಗೊತ್ತಿರಾ? ಅವ್ರಿಗೆ ಗೊತ್ತಿರುತ್ತಾ? ಬೆಂಗಳೂರಿನ ಮೈಸೂರಿನವ್ರಿಗೆ ಗೊತ್ತಿರುತ್ತೆ ಹೇಳು. 21 April ಕ್ಯಾನ್ಸಲ್ ಮಾಡಲಿ ಬಿಡಿ ಸರ್. 2025. Okay, bus number, there is no bus number, there is no driver number. ಪ್ಯಾಸೆಂಜರ್ಗೆ ನೀನು ಫಿಟ್ ಅಲ್ಲ. Okay, then we got this number. ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ. ಆಯ್ತು, ಒಂದು ಸ್ವಲ್ಪ ಟೈಮ್ ಆದಮೇಲೆ ನನಗೆ ಏನಂತ ಯುವರ್ ಜರ್ನಿ ವಿಲ್ ಬಿ ಡಿಲೇ. ಅದು ಆ ಟೈಮ್ 10:47 ಐ ಗಾಟ್ ಒಂದು ಮೆಸೇಜ್ ಭಾರತಿ ಟ್ರಾವೆಲ್ಸ್, ಯುವರ್ ಜರ್ನಿ ವಿಲ್ ಬಿ ಡಿಲೇ. ಅಲ್ಲ ಅದರಲ್ಲಿ ಇದೆಯಲ್ಲ, ಇದು ಧರ್ಮಸ್ಥಳ ಅಂತ ಇದೆಯಲ್ಲ, ಅವರು ಆ್ಯಂಕರ್ ಇದೆ ಕಾನ್ಫಿಡೆಂಟ್. ಅವ್ರು ಬುಕ್ ಮಾಡಿದ್ರಲ್ಲಿ ನೋಡಿ. ಆಯ್ತು, ಅವರಿಗೊಂದು ಇನ್ಫಾರ್ಮೇಶನ್, ನಿಮಗೆ ನಿಮ್ಮ ಡ್ರೈವರ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀರಾ? ಮತ್ತೆ ಪಿಕಪ್ ಪಾಯಿಂಟ್ ಬಂದ್ಬಿಟ್ಟು ಟೈಮಿಗೆ ಬರುತ್ತೆ. ಯಾರು ಏಜೆಂಟ್? ನೀವು ನೋಡಿ, ಏಜೆಂಟ್ ಕೈಯಿಂದ ನೀವು ಸರಿ ಮತ್ತೆ 10 minutes ಬಿಟ್ಬಿಟ್ಟು ಮತ್ತೆ ಒಂದು ಮೆಸೇಜ್ ಬರುತ್ತೆ. ಸರಿ ರೆಡ್ ಬಸ್ನವ ಏಜೆಂಟ್ ಆಗಿರ್ಬೋದು. ಆಯ್ತು, ರೆಡ್ ಬಸ್ನ ಪ್ಯಾಸೆಂಜರ್ ಆಗಿ ನೀವು ತಗೊಳ್ಳೋದು 2 o'clock ಬಸ್ ಬರ್ತೀನಿ. 1 hour ಮುಂಚೆ ನಾವು ಅಲ್ಲಿ ಬ್ಯಾಂಗ್ಳೂರಲ್ಲಿ ಕಮಿಷನ್ ತಗೊಳ್ಳುವಾಗ ನೀವು ಕೇಳಬೇಕು. ನೋಡಪ್ಪ ಹೀಗಿದೆ ಅಂತೇಳಿ ಫಸ್ಟ್ ಹೇಳ್ಬೇಕು, ಡ್ರೈವರ್ ಆಗಲಿ ಕಂಡಕ್ಟರ್ ಆಗಲಿ. ನೀವು ರೆಡ್ ಬಸ್ಸಿನ ಪ್ಯಾಸೆಂಜರ್ ಅನ್ನು ನೀವು ತಗೊಳ್ಳುವಾಗ, ನಾನು ಹೇಳಿದ್ರೆ ರೆಡ್ ಬಸ್ನ ಪ್ಯಾಸೆಂಜರ್ ನೀವು ತಗೊಳ್ಳುವಾಗ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕೇಳಬೇಕು. ನಾವು ಮತ್ತೆ ಧರ್ಮಸ್ಥಳ ಅಂತ ಕೇಳ್ಬಿಟ್ಟು ಇದನ್ನೇ ಮಾಡ್ತಾವಳೆ. ಪೊಲೀಸ್ಗೂ ಗೊತ್ತು ಮಾಡ್ರಿ. ಅವು ಪೊಲೀಸ್ ಫೋನ್ ಕೊಟ್ಟರೆ ಏನಂತ ಹೇಳ್ತಾರೆ ಅಂದರೆ, ನಿಮ್ದು ಯಾವಾಗಲೂ ಇದಾಯಿತು ಅಂತ ಹೇಳ್ತಾರೆ. ಅಲ್ಲಿ ಮಿಡ್ನೈಟಲ್ಲಿ ಅದಾದ್ಮೇಲೆ ಅಲ್ಲಿ ಭಾರತಿ ಆಯ್ತು ಒಂದು ನಿಮಿಷ ಮಾತಾಡ್ತಿದ್ದೆ, ಇದನ್ನೇ ಮಾತಾಡ್ತಿದ್ದೆ. ಸರ್ ಅದು ಲಾಸ್ಟ್ ನಂಬರ್ ಇದು ಮಿಸ್ಸಿಂಗ್ ಆಗಿದೆ, ಅದು ಹೋಗ್ತೇವೆ ನಮ್ಮ ಬೆಂಗಳೂರು. ಗಾಡಿ ಬಂತೇನೆ, ಗಾಡಿ ಬಂದು ಎಲ್ಲ ಮಾಡಲಿದೆ. ಇಲ್ಲಿಂದ 5 ರೂಪಾಯಿ ಕೊಟ್ಟರೆ ಸಾಕು ತಗೊಂಡು ಡ್ರಾಪ್ ಮಾಡ್ತಾರೆ ಅಂತ ನೀವು ವೇಟ್ ಆಗಿರೋರು ಹೇಳ್ತಾರೆ. ಇಲ್ಲಿಂದ ಹತ್ರ ಅಂತ ಹೇಳ್ತಾರೆ, ಈ ಥರ ಹೇಳ್ತಾರೆ ಇಲ್ಲಿರೋ ಪ್ಯಾಸೆಂಜರ್ಸ್ ಎಲ್ಲ. ನಾನು ಇದನ್ನು ಫೀಡ್ಬ್ಯಾಕು ಸಿನ್ಸ್ 3 yearsಯಿಂದ ಫೀಡ್ಬ್ಯಾಕ್ ಹೋಗಿದೆ ಇವ್ರಿಗೆ. ಅವಾಗಿಂದ ಮ್ಯಾನೇಜ್ಮೆಂಟ್ ನೋಡಲೇ ಇಲ್ವಾ? ಇವಾಗ ಅಂದರೆ ಇಲ್ಲಿಗೆ ಎಲ್ಲರಿಗೂ ಗೊತ್ತಿಲ್ಲ ನ್ಯೂಸು. ಇವರೂರಲ್ಲೇ ಇಲ್ವಾ? ಇಲ್ಲಿ ಪ್ಯಾಸೆಂಜರ್ ಟೈಮಿಂಗ್ ವ್ಯಾಲ್ಯೂ ಇಲ್ವಾ? RTO ರೆಕ್ವಿಷನ್ ಬರೆದು ಅವನ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳೋ ಕೆಲಸ ಮಾಡ್ತಾರೆ. ಮತ್ತೆ ಯಾರು ದಾರಿಯಲ್ಲಿ ಇಳ್ಕೊಳ್ಬೇಡಿ. ಎಲ್ಲರನ್ನೂ ಮಂಗಳೂರು ಹೋಗೋರೆಲ್ಲ ಅತಿ ಮತ್ತೆ ಇವರಿಗೆ ಬೇಗ ಗಾಡಿ ವ್ಯವಸ್ಥೆ ಮಾಡಿ, ಬೇಗ ಇಮಿಡಿಯೇಟ್. ಅವ್ರಿಗೆ ಏನಿದೆಯೋ ಕ್ಯಾಬ್ ಚಾರ್ಜ್. ಕ್ಯಾಬ್ ಚಾರ್ಜ್ ಬೇಡ, ನೀವು ಅವರಿಗೆ ವ್ಯವಸ್ಥೆ ಮಾಡಿ ಕಳಿಸಿ. ಚಾರ್ಜ್ ಅವರಲ್ಲಿ ಇರುತ್ತೆ ರೀ. ನೀವು ಕೊಡಬೇಕು, ಅವರೇ ಕೊಡಬೇಕು. ಬಸ್ ನೋಡಿ ನಿಮಗೆ ಅರೇಂಜ್ ಮಾಡ್ಕೊಳಕ್ಕೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಕ್ಯಾಬ್ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ವಿ. ಚಾರ್ಜ್ ಅಲ್ಲ ಸರ್, ಕ್ಯಾಬ್ ಅರೇಂಜ್ ಮಾಡ್ತೀನಿ, ಅದು ಚಾರ್ಜ್ ಏನಿದೆ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೀವೇನು ಕೊಡ್ತೀರಾ ಚಾರ್ಜು? ಸರ್ ಹೆಂಗ್ ಮಾತಾಡಿದ್ರು ಈಗ ಬೇಗ ಇದು ಕ್ಯಾಂಪ್ ಎಷ್ಟು ಧರ್ಮಸ್ಥಳ ಓಡಿಸ್ತಿದ್ದಾರೆ? ಇಬ್ಬರೇ ಸರ್. ಇಬ್ಬರೇನಾ? ನಮ್ಮ ಟೈಮ್ ವ್ಯಾಲ್ಯೂ ಇಲ್ವಾ? ಆಯ್ತಮ್ಮ, ಆಯ್ತು. ಬಾಕಿ ಅವ್ರನ್ನ ನಿಲ್ಲಿಸ್ಬೇಡ. ಅದಕ್ಕೆ ನಿಮಗೆ ವ್ಯವಸ್ಥೆ ಮಾಡಿ ಕೊಡ್ತೇವೆ. ಚರ್ಚೆ ಮಾತಾಡಕ್ಕೆ ಅವಶ್ಯಕತೆ ಇಲ್ಲ. ನಿಮಗೆ ಧರ್ಮಸ್ಥಳ ಬಿಡಬೇಕಾ ಬೇಡ? ಅಲ್ಲಡಿ ಮಿಡ್ ನೈಟ್ ಅಲ್ಲಿ ನಿಂತ್ಕೊಂಡು 2.5 hour ನಿಮ್ಮ ಪ್ರಾಬ್ಲಮ್ ಸರಿ, ನಾವು ಒಪ್ತೇನೆ. ಬಟ್ ಇಷ್ಟು ಜನ ಅವರ ಪ್ರಾಬ್ಲಮ್ ಇವ್ರು ಓನರ್ ಬಂದು ಪಬ್ಲಿಕ್ ಫೈನ್ ಕಟ್ಲಿ ನೋಡಿ. ಅದಕ್ಕೆ ಲೀಗಲ್ ಆಗಿ ಏನ್ ಮಾಡ್ತಾರೆ ಅದನ್ನ ಮಾಡ್ತಾರೆ. ಈಗ ಇನ್ಸ್ಪೆಕ್ಟರ್ RTO ಬರೆದ್ಬಿಟ್ಟು ಅವರ ಬಸ್ಸಿನ ಪಬ್ಲಿಕ್ ಮುಂದೆ ಹಾಗೆ ಆನ್ಲೈನ್ ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲಮ್ಮ. ಇದು ಏನ್ ಹೇಳ್ತೀರಮ್ಮ? ಸೋಷಿಯಲ್ ಮೀಡಿಯಾ ಇಷ್ಟು ಫಾರ್ವರ್ಡ್ ಇದೆ, ನೋಡಿದ್ರೆ ನೀವೆಲ್ಲ ಹಿಂಗ್ ನೋಡಿ. ಯಾವುದೇ ಕಾರಣಕ್ಕೂ ನಾವು ಪಬ್ಲಿಕ್ ಅನ್ನು ನಿಲ್ಲಿಸಲ್ಲ. ಪಬ್ಲಿಕ್ ಅರ್ಥ ನಿಮ್ಮ ಕಳಿಸಿ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ರು. ಫೋನ್ ಮಾಡಿ ಫಸ್ಟ್ ಫೈನ್ ಕಟ್ಟಕ್ಕೆ ಹೇಳಿ. ನೀವು ಸಪೋರ್ಟ್ ಮಾಡಬೇಕು ಸರ್ ನಮಗೆ. ಅದಕ್ಕೆ ಇವರಿಗೆ ಸಪೋರ್ಟ್ ಮಾಡಿ ಮಾತಾಡೋಣ. ಫೈನ್ ಕಟ್ಟಕ್ಕೆ ಹೇಳಿ. ಎಲ್ಲರೂ ನೋಡಿ, ನೀವು ಈಗ ಏನು ಮಾಡ್ತೀರಿ? ಎಲ್ಲ ಟೈಮ್ ವೇಸ್ಟ್ ಆಗಿದೆ. ನಿಮಗೆ ಹೋಗ್ಬೇಕಲ್ಲ 3-4 years ಅಲ್ಲ?
ಇದು ಇನ್ನು ಕಂಟಿನ್ಯೂ ಆಗ್ತದಲ್ಲ. ಯಾಕೆ ಕಡಿಮೆ ಆಗುತ್ತೆ? ಅವರ ಬಸ್ಸಿನ ಮೇಲೆ ಆಕ್ಷನ್ ತಗೊಳ್ಳೋ ಕೆಲಸ ಮಾಡ್ತಾರೆ. ನೋಡಿ, ಅದು ನಾವು ನಮಗೆ ಕಂಪ್ಲೇಂಟ್ ಫಸ್ಟ್ ಟೈಮ್ ಬಂದಿದೆ, ನಮಗೆ ಕಂಪ್ಲೇಂಟ್ ಬಂದಿದೆ. ಆ ಕಂಪ್ಲೇಂಟ್ ಬಂದ ಪ್ರಕಾರ ಅವರಿಗೆ ಆಕ್ಷನ್ ಮಾಡ್ತಾರೆ. ಸಾರಿ ನಿಮ್ಮಲ್ಲಿ ಮಾತಾಡ್ಕೊಡ್ರೆ ನಾವು ಪಾಪ ಪ್ಯಾಸೆಂಜರ್ ಅವ್ರಿಗೆ ಸಮಸ್ಯೆ ಆಗುತ್ತೆ. ಬೇಗ ಬೇಗ ಒಂದು ಇದು ಸೌದಿಯಿಂದ ಹೊರಡಿ ಹೌದು, ನಿಮ್ಮ ಮನೆ ಹೋಗ್ಬೇಕು. ಹೌದು ಬೇಗ ಬೇಗ ನಾವು ಇಟ್ಕೊಳ್ಳಲ್ಲ. ಯಾವ್ದು ಕಾರಣಕ್ಕೆ ನಾವು ಇಟ್ಕೊಳ್ಳಲ್ಲ. ಬನ್ನಿ ಇಲ್ಲಿ ಫೀಡ್ಬ್ಯಾಕ್ ಓದಿ ಬನ್ನಿ. ಇಲ್ಲಿ ಇರ್ಬೋದು. ನಮಗೆ ನಮ್ಮ ಮೇಲಧಿಕಾರಿ ಹೇಳಿದ್ರು ಪ್ಯಾಸೆಂಜರ್ ಯಾವುದೇ ಕಾರಣಕ್ಕೂ ಸ್ಟೇಷನ್ ಇಲ್ಲಿ ನಿಲ್ಲಿಸಬೇಡಿ, ಮತ್ತೆ ಅದು ನಮಗೆ ಸಮಸ್ಯೆ ಆಗುತ್ತೆ. ನೀವು ಓನರ್ ಕಾಲ್ ಮಾಡಿ ಪಬ್ಲಿಕ್ ಫೈನ್ ಕಟ್ಟಕ್ಕೆ ಹೇಳಿ ಫಸ್ಟ್. ಅವರು ಹೇಳಿದ್ರು ಇದು ಕೋರ್ಟಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ನಮ್ಮ ಆ್ಯಕ್ಷನ್ ಮಾಡ್ತೇವೆ. ಇದು ಪಬ್ಲಿಕ್ ಇಮಿಡಿಯೇಟ್ ಪ್ಯಾಸೆಂಜರ್ ನಿಮಗೆ ಕಳಿಸಿಕೊಳ್ಳೋ ವ್ಯವಸ್ಥೆ ಮಾಡಬೇಕು. ಇದು ಬೇರೆ ನಾನು ಕರ್ಕೊಂಡು ಬಂದಿಲ್ಲ, ನೀವೇ ಅಂತ ಇವನ ಮೇಲೆ ಆಕ್ಷನ್ ತೆಗಿಬೇಕು ಸರ್. ನಿಮ್ಗೆ ಬಸ್ ಕರ್ಕೊಂಡು ಬಂದ್ರಲ್ಲ, ನಿಮ್ಗೆ ಗೊತ್ತಿದ್ದ ಇವನಿಗೆ ಗೊತ್ತಿಲ್ಲ ಕಂಪ್ಲೇಂಟ್ ರೈಸ್ ಮಾಡಿ ಮೇಡಮ್. ಮ್ಯಾಚ್ ಕ್ಯಾನ್ಸಲ್ ಮಾಡಿ ಇವನಿಗೆ ಗೂಡ್ಸ್ ಗಾಡಿ ಓಡಿಸಿದ್ದು ಒಳ್ಳೇದು. ಸರ್ ಕಂಪ್ಲೇಂಟ್ ಅಂತ ತಗೊಂಡ್ಬಿಡಿ ಸರ್. ಏನಂತ ಅಲ್ಲ ನಾವು ಈಗ ವ್ಯವಸ್ಥೆ ಮಾಡ್ತೇವೆ. ಆಮೇಲೆ ನೀವು ಬೇಕಾದ್ರೆ ಪಬ್ಲಿಕ್ ಎಲ್ಲ ರೆಡಿ ಇದೀವಿ ಸರ್. ಕಂಪ್ಲೇಂಟ್ ಇರ್ಬೋದು, ನಿಮ್ಮ ಸಮಸ್ಯೆ ಏನೇ ಇರ್ಬೋದು, ಅದನ್ನು ಬಸ್ಸಿನ ನಮ್ಗೆ ಸಮಸ್ಯೆ ಆಗಿದೆ. ಬಸ್ಸಿನ ಸಮಸ್ಯೆ ಬಗ್ಗೆ ನೀವು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಿರೋದು. ಅದೇ ಬಸ್ಸಿಗೆ ನಾವು ಕಂಪ್ಲೇಂಟ್ ಕೊಡ್ತಿದ್ದೀವಿ. ಬಸ್ಸಿಗೆ ಪ್ರಾಬ್ಲಮ್ ಆಗಿದೆ, ನಾವು ಕಂಪ್ಲೇಂಟ್ ಮಂಗಳೂರು ಹೋಗೋರು ಯಾರು? ನಾವೆಲ್ಲ ಮಂಗಳೂರು ನಾನು ಬೆಳಿಗ್ಗೆ ಎದ್ಬಿಟ್ಟು ಹೋಗ್ಬೇಕಂತ ಬಂದಿರೋದು. ಯಾವ ಮನ್ಸಲ್ಲಿ ಧರ್ಮಸ್ಥಳಕ್ಕೆ ಹೋಗ್ಬೇಕಂತ ಬಂದಿರೋದು. ನಾನು ಬಂದ್ಬಿಟ್ಟು ಇಲ್ಲಿ ಸ್ಟೇಷನ್ಗೆ ಬರೋಕ್ಕಂತ ಬಂದಿದ್ದಲ್ಲ ಗುರು. ನನ್ಗದೇನು ನನ್ಗೆ ಮಾಡೋಕ್ಕೇನು ಬೇರೆ ಕ್ಯಾಮ್ ಹೇಳ್ದೆ ಬಂದಿಲ್ಲ ನಾನು. ಅವನಲ್ಲಿ ಕೂತ್ಕೊಂಡ್ಬಿಟ್ಟು ಅವನೇನೋ ಯಾರೋ ನದೀಮಾ, ಅವನೇನೋ ಅವ್ನು ಓನರಾ, ಅವ್ನ ಆಫೀಸ್ ಅವನಲ್ವಾ, ಅವ್ನು ಕೆಲ್ಸಕ್ಕೆ ಅವನ ಕೆಲಸ ಥರನೇ ಮಾತಾಡಬೇಕು. ನೀವು ಹೇಳ್ತಾ ಇದ್ದೀರಾ ಗುಂಡೆ ಸರ್ಕಲ್ ಅಂತ. ಸೊ ಇಲ್ಲಿ ಗುಂಡೆ ಸರ್ಕಲ್ ಅಂತಿದೆ, ಧರ್ಮಸ್ಥಳ ಅಂತ ಇದೆ. ಎಲ್ಲಿದೆ ತೋರಿಸಿ ಉಂಟಾ? ಮತ್ತೆ ನೀವು ಹೇಳಿದ್ರಲ್ಲ ನಿಮ್ಮ ನೇರಕ್ಕೆ ನೀವು ಮಾತಾಡಲ್ಲ ಅಂತ, ನಮ್ಮದು ಅರ್ಥ ಮಾಡ್ಕೊಳ್ಳಿ. ಮೇನ್ ಅಲ್ಲಿ ಇಲ್ಲ ಸರ್, ನಾನು ಹೇಳ್ತಾ ಇದ್ದೀನಿ ಧರ್ಮಸ್ಥಳ ಅಂತ ತೋರಿಸ್ತಾ ಇದೆ. ನಾನು ಒಂದು ಸೀಟ್ ಬುಕ್ ಮಾಡ್ತೀನಿ, ನಾನೇ ಬುಕ್ ಮಾಡ್ತೀನಿ, ನನ್ನ ಹೆಸರಲ್ಲಿ ಬುಕ್ ಮಾಡ್ತೀನಿ. ಅದನ್ನೇ ಹೇಳ್ತಾ ಇದ್ದೀನಿ, ನನ್ನ ಹೆಸರಲ್ಲೇ ನಾನು ಬುಕ್ ಮಾಡ್ತೀನಿ. ಬ್ಯಾಂಗ್ಳೂರ್ ಟು ಧರ್ಮಸ್ಥಳ ಬುಕ್ ಮಾಡಿ ಆದ್ರ ಮೇಲೆ ಕಳಿಸಿದ್ರು ಈಗ. ಅವರೇ ಮಾಡ್ತೀವಿ ಟ್ರಾವೆಲ್ಸ್ ಒಂದೇ ಬಸ್. ಇವಾಗ ಯಾವುದಾದ್ರು ಒಂದು ಸೀಟ್ ಇದು ಮಾಡೋಣ, ನನಗೆ ಬೋರ್ಡಿಂಗ್ ಡ್ರಾಪಿಂಗ್ ಎಲ್ಲ ಓಕೆನಾ? ಬೋರ್ಡಿಂಗ್ ಸರ್ ಇದು ಪಿಕಪ್ ಪಾಯಿಂಟ್ಸ್ ಓಕೆನಾ? ಫಾರ್ ಎಕ್ಸಾಂಪಲ್ ನೋಡಿ, ನಾನೇ ಇಲ್ಲೇ ಪಿಕ್ಕಾದೆ ಸಿಲ್ಕ್ ಬೋರ್ಡ್ ಓಕೆನಾ, ಇಲ್ಲಿ ಡ್ರಾಪಿಂಗ್ ಪಾಯಿಂಟ್ಸ್ ಧರ್ಮಸ್ಥಳ ಕೆರಡೆ ನೋಡಿ ಡ್ರಾಪಿಂಗ್ ಎಲ್ಲ ಇದ್ದೇ ಅದಕ್ಕೆ ಪ್ಲೇಸ್ ಏನು ಗುಂಡಿ ಅಂತ ಅಲ್ವಾ? ಜನಗಳಿಗೆ ಗೊತ್ತಿರ್ತದ? ಜನಗಳಿಗೆ ಗುಂಡಿ ಯಾವುದು, ಧರ್ಮಸ್ಥಳ ಯಾವುದು, ಇದು ಈ ಪ್ಲೇಸ್ಗೆ ಏನಂತ ಹೆಸರು ಗೊತ್ತುಂಟಾ? ಗೊತ್ತಿದೆ ನೆಲ್ಲಿಯಾಡಿ. ಇನ್ನು ಸ್ವಲ್ಪ ಮುಂದೆ ಹೋದ್ರು ಕೂಡ ಯಾವ ಪ್ಲೇಸ್ ಬರ್ತದೆ ಗೊತ್ತಿಲ್ಲ. ಹಾಗೆ ಅವರಿಗೆ ಸಹ ಅಷ್ಟೇ, ಬ್ಯಾಂಗ್ಳೂರ್ನವರಿಗೆ ಗುಂಡಿ ಎಲ್ಲಿದೆ ಅಂತ ಗೊತ್ತಿರ್ತದ? ಮಿಸ್ಗೈಡ್ ಅಲ್ಲ ನಿಮ್ದು? ಮಿಸ್ಗೈಡ್ ಹೌದಾ ಅಲ್ವಾ? ನಾನು ಕೇಳಿದ್ದು ಹೌದು, ಎಸ್ ಸರ್ ನೋ. ಅಲ್ಲಿಂದ ಎಷ್ಟು 1 ಕಿಲೋಮೀಟರ್ 2 ಕಿಲೋ ಓಕೆ, ಆಟೋದಲ್ಲಿ ಹೋಗ್ಬೋದು. ನಿಮ್ ಮಿಸ್ಗೈಡ್ ಹೌದಾ? ಇದು ಅಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ? ಹೌದಾ? ಮಿಸ್ಗೈಡ್ ಹೌದಲ್ಲ? ಮತ್ತೆ ಪ್ಯಾಸೆಂಜರ್ ಎಲ್ಲ ಯಾವುದೋ ಊರು ಅವನಿಗೆ ಗೊತ್ತಿರ್ತದ? ಗೊತ್ತಿರೋದು. ಈಗ ನಾನು ಕೋಲ್ಪೆಗೆ ಬಾ ಅಂತ ಹೇಳ್ತಾನೆ, ನಿಮ್ಗೆ ಗೊತ್ತಿಲ್ಲ ಕೋಲ್ಪೆಯಲ್ಲಿ ಗೊತ್ತುಂಟ? ಗೊತ್ತಿಲ್ಲ. ನಮಗೆ ಗೊತ್ತಿದೆ, ಯಾಕೆ ಈ ಊರಿನವ್ರು ನಾವು ಹಾಗೆ.
ಸಂದರ್ಭದಿಂದಾಗಿ ನೀವು ಬಂದದ್ದು ಹೌದಾ? ಹೌದು ಸರ್, ಇವಾಗ ಅದನ್ನೇ ಏನ್ ಮಾಡ್ಬೇಕೋ ಮಾಡಿ. ಅಲ್ಲ ಈಗಲ್ಲ, ಈಗ ಹೇಳುದಲ್ಲ, ಸಮಸ್ಯೆ ಮಾಡ್ಕೊಂಡು ಏನ್ ಮಾಡಿ ನೀನು ಅಲ್ಲಿ ಏನ್ ಹೇಳಿದಿ, ಗುಂಡಿ ಅಂತ ನಾವು ಮೆನ್ಷನ್ ಮಾಡ್ತೇವೆ ಹಾಗೆ ಹೀಗೆ ಅಂತ ಹೇಳಿದ್ವಿ. ಹೇಳ್ಬೇಕಲ್ಲ ಸರ್, ನಿಮ್ಮದೇ ನೀವು ಮಾತಾಡುದಲ್ಲ, ನಮ್ಮದು ನೋಡ್ಕೊಳ್ಬೇಕು, ನಮ್ಮ ಮಾತಾಡಬೇಕು. ಮೆನ್ಷನ್ ಆಗಿತ್ತಲ್ಲ ಅದನ್ನೇ ಎಲ್ಲಿದೆ, ಅಲ್ಲಿ ಮೇಲೆ ಬಂದಿದೆ. ಅದು ಟಿಕೆಟ್ ಬುಕ್ ಮಾಡುವಾಗ ಮಾತ್ರ ಅವ್ರಿಗೆ ಕಳಿಸಿದ ಮೆಸೇಜ್ ಅಲ್ಲಿ ಇತ್ತ, ಪಾರ್ಟಿಗೆ ನೀವು ಹೇಳ್ತೀರಾ? ಇಲ್ಲ, ಹೇಳುದಿಲ್ಲ. ನೀವು ಸಂತೋಷ್ ಅಂತ ನಂಬರ್ ತಗೊಂಡ್ರಲ್ಲ, ಅವ್ರಿಗೆ ಫೋನ್ ಮಾಡಿ, ಅವರೇ ಕೊಡ್ತಾರೆ. ನಾನು ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ, ಕಂಪನಿಯಲ್ಲಿ ರೀಫಂಡು ಆಗ್ತಾರೆ. ಮಾಡಿದ್ದೀರಾ, ಬೇರೆ ಕೆಲಸ ಇಲ್ವಾ ನಮ್ಗೆ? ಎಲ್ಲರೂ ಸೇರಿರ್ತಾರೆ, ಕರ್ಕೊಂಡ್ ಬಂದಿರೋದು. ಅವ್ರು ಕರ್ಕೊಂಡ್ ಬಂದಿರೋ ಧರ್ಮಸ್ಥಳ, ಅದು ನಾವು ಮ್ಯಾಂಗ್ಳೂರ್ ಹೋಗ್ಬೇಕು, ಏನ್ ಮಾಡ್ಬೇಕು? ನಾನು ಆಗ್ಲೇ ಹೇಳಿದ್ದೇನೆ, ಬಸ್ಸಲ್ಲಿ ಬಿಟ್ಟು ಅಂತ ಹೇಳುವಾಗ ನೀವು ಬಿಡುಗಡೆ ಅಂತ ಹೇಳ್ತಾರೆ, ಎಲ್ಲ ನೀವೇ ಹೇಳ್ತಪ್ಪ. ಅದಕ್ಕೆ ಆಗಿ ಬಸ್ ನಾವೇನು ಇಷ್ಟಲ್ಲ. ಧರ್ಮಸ್ಥಳ ಹೋಗೋದಿದ್ರೆ ಯಾಕೆ ಅವರು ನಪ್ಪಿಸ್ಕೊಂಡು ಬರೋದು? ಧರ್ಮಸ್ಥಳಕ್ಕೆ ಹೋಗೋ ಬಸ್ ಇಲ್ಲ. ಮಿಷನ್ ಮಾಡಿದ್ರೆ ಅಲ್ಲಿ ಹೋಗಿ ಬಿಟ್ಟು ಬರಬೇಕು. ಅದು ಬಿಟ್ಟು ನೀವು ಅವರನ್ನು ಅಲ್ಲಿ ಅಡ್ಡದಲ್ಲಿ ನಿಲ್ಲಿಸುವುದಲ್ಲ. ಮತ್ತೆ ಪದೇ ಪದೇ ಇದು ಮಾಡಿದ್ರೆ ಇನ್ಫಾರ್ಮ್ ಮಾಡಿಬಿಡ್ತಾರೆ, ಚೆನ್ನೈಯಿಂದ ಹಾಂ, ಅದೇ ಬ್ಯಾಂಗ್ಳೂರ್ ಟು ಧರ್ಮಸ್ಥಳ ಅಂತ ಮೆನ್ಷನ್ ಮಾಡಿ ನೀವು ಅಲ್ಲಿ ಬಿಡಬೇಕು. ಅದು ಬಿಟ್ಟು ನೀವು ನಡುವಲ್ಲಿ ಇಳಿಸೋದಲ್ಲ ಅವರಲ್ಲಿ. ನೀವು ಹೋಗುದಿಲ್ಲ ಅಂದರೆ ಅವ್ರ ಹತ್ರ ಹೇಳ್ಬೇಕು, ಯಾಕೆಂದ್ರೆ ಧರ್ಮಸ್ಥಳಕ್ಕೆ ಬಸ್ ಇದೆ, ಅವ್ರು ಹೋಗ್ತಾರೆ. ಮೇಡಮ್ ನೈಟು 12:30ಗೆ ಪಿಕಪ್ ಮಾಡಿ ಕಾಲ್ ರೆಸ್ಪಾಂಡ್ ಮಾಡಿಲ್ಲ. ಕಾಲ್ ಒಂದು ರೆಸ್ಪಾನ್ಸ್ ಇಲ್ಲ. ರಾತ್ರಿ 10 ನಿಮಿಷ ಅರ್ಲಿ ಅಂತಾರೆ, 1 ಅವರ್ ಮುಂಚಿನ ಬೋರ್ಡಿಂಗ್ ಮಾಡಿ ಬೋರ್ಡಿಂಗ್ ಅಂತಿದ್ದೀವಿ ನಾವು.